ಸಂಭ್ರಮದಿಂದ ಜರುಗಿದ ಶ್ರೀ ಚಂದ್ರಮೌಳೇಶ್ವರ ಬ್ರಹ್ಮರಥೋತ್ಸವ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಮೋಟಗೊಂಡನಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಕಾಮಾಕ್ಷಿ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬಳಿಕ ಚಂದ್ರಮೌಳೇಶ್ವರ ರಥಕ್ಕೆ ಚಾಲನೆಯನ್ನ ನೀಡಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೆರವಣಿಗೆ ನಡೆಯಿತು. ಮೆರವಣಿಗೆ ದಾರಿಯುದ್ದಕ್ಕೂ ಡೊಳ್ಳು ಕುಣಿತ, ವಿಶೇಷ ಜಾನಪದ ನೃತ್ಯ ತಂಡಗಳು ಪಲ್ಲಕ್ಕಿ ಉತ್ಸವದ ಮೆರುಗು ಹೆಚ್ಚಿಸಿದವು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದರು. ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆದವು. ಜಾತ್ರೆಗೆ ಆಗಮಿಸಿದ ಸುಮಾರು 5,000 ಭಕ್ತರಿಗಾಗಿ ಅನ್ನದಾಸೋಹ ಆಯೋಜನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್, ಉಪಾಧ್ಯಕ್ಷೆ ವಂದನಾ ಮಹೇಶ್, ಟ್ರಸ್ಟ್ ಅಧ್ಯಕ್ಷರುಗಳಾದ ರಮೇಶ್, ಸತೀಶ್, ಕಾರ್ಯದರ್ಶಿ ಪ್ರೇಮ್ ಕುಮಾರ್, ಅನ್ನದಾಸೋಹ ಸಮಿತಿ ಅಧ್ಯಕ್ಷ ರಾಜೇಶ್ ಕೃಷ್ಣಮೂರ್ತಿ, ವಿಎ ಧನುಷ್, ಪಿಡಿಒ ಉಮೇಶ್ ನಾಯಕ್, ಪ್ರಧಾನ ಅರ್ಚಕರಾದ ಅಚ್ಯುತ್ ರಾವ್, ಮುಖಂಡರುಗಳಾದ ಶಿವಲಿಂಗಯ್ಯ, ಮಹೇಶ್, ರಂಗಸ್ವಾಮಿ, ರಾಜೇಶ್, ನಾರಾಯಣಪ್ಪ ಹಾಗೂ ಗ್ರಾಮದ ಪ್ರಮುಖ ಮುಖಂಡರುಗಳು, ಅಕ್ಕಪಕ್ಕದ ಗ್ರಾಮಸ್ಥರು ಹಾಜರಿದ್ದರು. ಚಂದ್ರಮೌಳೇಶ್ವರ ರಥೋತ್ಸವಕ್ಕೆ 15 ವರ್ಷದಿಂದ ಅನುದಾನ ದಾಸೋಹ ನಡೀತಾ ಇದೆ. 5,000 ರಿಂದ 6,000 ಜನ ಊಟ ಮಾಡ್ತಾ ಇದೆ. ಆಮೇಲೆ ದೇವಸ್ಥಾನ 500 ವರ್ಷ ಇತಿಹಾಸ ಇದೆ. ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಮೋಟಗಳ್ಳಿ ಗ್ರಾಮಕ್ಕೆ ಇದೇ ದೊಡ್ಡ ದೇವಸ್ಥಾನ. ಎಲ್ಲರೂ ಭಕ್ತಾದಿಗಳು ಸಹಕಾರದವರಿಗೆ ದಾಸೋಹ ದೇವಸ್ಥಾನ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡಿಬೇಕು ಅನ್ನೋದು ನಮ್ಮದೆಲ್ಲ ಕೋರಿಕೆ. ಅದೇ ದೇವಸ್ಥಾನ ಈಗ ಹೊಸದಾಗಿ ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲ ಗ್ರಾಮಸ್ಥರು ಹಾಗೂ ಅಧ್ಯಕ್ಷರು ಆದಂಥ ಸುರೇಶಣ್ಣ ಹಾಗೂ ರಮೇಶಣ್ಣವರು ಅವರ ಮುಖಾಂತರದಲ್ಲಿ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಬೇಕು. ನಿರ್ಮಾಣದ 2 ಕೋಟಿ ರೂಪಾಯಿದು ಆಲೇ ತಮಿಳುನಾಡವರು ಒಪ್ಪಿಸಿದ್ದೀವಿ. 2 ಕೋಟಿ ರೂಪಾಯಿ ಈ ಕಾರ್ಯಕ್ರಮ ಆದಮೇಲೆ ಅಧ್ಯಕ್ಷರು ಎಲ್ಲ ಗ್ರಾಮಸ್ಥರೆಲ್ಲ ಕುಂತು ಮಾತಾಡಿ ಆ ದೇವಸ್ಥಾನ ಕಟ್ಟೋದಕ್ಕೆ ಈಗ ಆಲ್ರೆಡಿ ದೇವಸ್ಥಾನಕ್ಕೆ ಕಲ್ಲು ಕೆತ್ತಿ ನಡೀತಾ ಇದ್ದ ಕೆಲಸ. ಊರಾಚೆ ಗಂಗಮ್ಮನ ದೇವಸ್ಥಾನ ಅಂತ ಐತೆ, ಅಲ್ಲಿ ಕಲ್ಕೆತ್ತನೆ ಕೆಲಸ ನಡೀತಾ ಐತೆ. ಅದರಿಂದ ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಟ್ಟು ಹೆಚ್ಚಿನ ರೀತಿ ಧನ ಸಹಾಯ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಇದೇ ರೀತಿ ಪ್ರತಿ ವರ್ಷವೂ ಇದೇ ಥರ ಜಾತ್ರೆ ಚೆನ್ನಾಗಿ ನಡೀಲಿ. ಆಮೇಲೆ ತಹಸೀಲ್ದಾರರು ಅವ್ರದ್ದು ಸಹಕಾರ ಎಲ್ಲ ತಾಂಡಿದ್ದೀವಿ. ಕ್ಷೇತ್ರ MLA ಆಗ್ಬೋದು, ಜನಪ್ರತಿನಿಧಿಗಳು ಎಲ್ಲರೂ ಸಹಕಾರದಲ್ಲಿ ಚಂದ್ರಮೌಳೇಶ್ವರ ರಥೋತ್ಸವ ಚೆನ್ನಾಗಿ ನಡೀತಾ ಇದೆ. ಸರ್, ತಮ್ಮ ಹೆಸರು? ಎಂ ಆರ್ ಶಿವಕುಮಾರ್ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇದು ಶ್ರೀ ಕಾಮಾಕ್ಷಿ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಸುಮಾರು 300 ವರ್ಷಗಳ ಹಿಂದೆ ಪುನರ್ ನಿರ್ಮಾಣಗೊಂಡ, ಅಂದರೆ 1600 ವರ್ಷಗಳ ಸಂದರ್ಭದಲ್ಲೇ ಇದು ಅಸ್ತಿತ್ವದಲ್ಲಿತ್ತು ಅನ್ನೋ ನಂಬಿಕೆ. ಈ ದೇವಸ್ಥಾನದ ಒಂದು ಶಿಲ್ಪಿಗಳು ಅಂದರೆ ಮಹಾದೇವ ಸ್ವಾಮಿ ವಂಶಸ್ಥರು ಅವರು ಈ ಊರಿಗೆ ಗ್ರಾಮಕ್ಕೆ ಬಂದು ಇಲ್ಲಿ ಭಿಕ್ಷಾಟನೆಗಾಗಿ ಪ್ರಯತ್ನ ಪಟ್ಟಾಗ ಇಲ್ಲಿ ಶಿವಾಲಯ ಇಲ್ಲದೆ ನಾನು ಪ್ರಸಾದ ಸ್ವೀಕರಿಸಲ್ಲ ಅಂದಾಗ ಇಲ್ಲಿ ಮುಂದೆ ತಿಪ್ಪನಹಳ್ಳಿ ಹತ್ರ ಸಂಗಮೇಶ್ವರ ಅಲ್ಲಿ ಹೋಗಿ ಅಲ್ಲಿಂದ ಸಂಕಲ್ಪ ಮಾಡಿ ಅಲ್ಲಿ ಶಿವಪೂಜೆಯನ್ನು ಮಾಡಿ ಅಲ್ಲಿಂದ ಬಂದು ಇಲ್ಲಿ ಶಿವ ಪ್ರಸಾದವನ್ನು ಸ್ವೀಕರಿಸಿ ನಂತರ ಇಲ್ಲಿ ಶಿವಾಲಯ ನಿರ್ಮಿಸಬೇಕು ಅಂತ ಒಂದು ನಿರ್ಧಾರ ಮಾಡಿ ಇಲ್ಲಿಂದ ಕಾಶಿಗೆ ಪಾದಯಾತ್ರೆ ಕೈಗೊಂಡು ಕಾಶಿಯಿಂದ ಶಿವಲಿಂಗ ಅಂತಂದು ಪ್ರತಿಷ್ಠಾಪನೆ ಮಾಡಿದ್ದ ಒಂದು ಐತಿಹ್ಯ ಈ ಒಂದು ಕ್ಷೇತ್ರಕ್ಕೆ ಇದೆ. ಇಲ್ಲಿ ಶಿವನು ಈ ಸರ್ವ ಶಾಂತಿ ಸುಖ ನೆಮ್ಮದಿಯನ್ನು ಕಾಪಾಡಿಕೊಂಡು ಈ ಒಂದು ಗ್ರಾಮಕ್ಕೆ ಒಂದು ಭಕ್ತಿಪೂರ್ವಕವಾಗಿ ಜನಗಳು ರಥೋತ್ಸವವನ್ನು ನಿತ್ಯೋತ್ಸವದ ಅತಿ ಪರಿಪೂರ್ಣವಾದ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡಿಕೊಂಡು ಪ್ರತಿ ವರ್ಷ ಬರ್ತಾ ಇದ್ದಾರೆ. 1000 ಜನ ಭಕ್ತಾದಿಗಳು ಸ್ವಾಮಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕೆಂದು ನಾವು ಕಾಮಾಕ್ಷಿ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿ ಹಾಗೂ ಗಂಗಮ್ಮದೇವಿ ಸೇವಾ ಟ್ರಸ್ಟ್ನ ಪತಿಯಿಂದ ಕೇಳ್ಕೊಳ್ಳಲಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಭಕ್ತಾದಿಗಳಿಗೆ ಒಂದು ಸಮರ್ಪಣಾ ಭಾವನೆಯಿಂದ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಇದಕ್ಕೆ ನಮ್ಮ ಪಂಚಾಯಿತಿ ಅಧ್ಯಕ್ಷರು, ಅನುದಾನ ಸಮಿತಿ ಅಧ್ಯಕ್ಷರಾದ ರಾಜೇಶ್ ಅವರು ಮತ್ತು ದೇವಾಂಗ ಸಂಘದ ಕಾರ್ಯದರ್ಶಿಯಾದ ಶಿವಲಿಂಗಯ್ಯನವರು ಹಾಗೂ ನೆಲಮಂಗಲ ಮಹಾಂತಾಪುರದಲ್ಲೂ ಗ್ರಾಮ ದೇವತೆ ಗಂಗಮ್ಮ ದೇವಿ ದೇವಾಲಯ ನಿರ್ಮಾಣ ಮಾಡಿದಂಥ ಅಧ್ಯಕ್ಷರು ಅವರೂ ಸಹ ಇಲ್ಲಿ ರಮೇಶ್ ಮತ್ತು ಸುರೇಶ್ ಅವರು ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುವ ಒಂದು ಸಂಕಲ್ಪದೊಂದಿಗೆ ಈ ಕಾಮಾಕ್ಷಿ ಸಮೇತ ಚಂದ್ರಮೌಳೇಶ್ವರ ದೇವಾಲಯದ ಪುನರ್ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಆಯುಷ ಆರೋಗ್ಯ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ನಿಮ್ಮ ಒಂದು ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತೀನಿ. ರಥೋತ್ಸವ ಕಾರ್ಯಕ್ರಮ ಯಾರ್ಯಾರು ಬಂದಿದ್ರು? ರಥೋತ್ಸವ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಪರವಾಗಿ ವಿ ಅವರು ಬಂದಿದ್ದರು, ಮತ್ತು ಟ್ರಸ್ಟ್ನ ಅಧ್ಯಕ್ಷರು ಗಂಗಶಿವರಾಮಯ್ಯನವರು ಹಾಜರಾಗಿದ್ದರು, ದೇವಾಂಗ ಸಂಘದ ಅಧ್ಯಕ್ಷರು ರಂಗಸಾಮಯ್ಯನವರು ಹಾಜರಾಗಿದ್ದರು, ಮತ್ತು ಗಿರಿಧರ್ ಅವರು ಮುಖ್ಯ ಅತಿಥಿಗಳ ನರೇಂದ್ರ ಬಾಬು ಅವರು ಸಹ ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ. ಎಲ್ರಿಗೂ ಭಗವಂತ ಆಯುಷ ಆರೋಗ್ಯ ಸಕಲ ಸಂಪತ್ತು. ನನ್ನ ಹೆಸರು ಪ್ರೇಮ್ ಕುಮಾರ್, ಟ್ರಸ್ಟ್ನ ಕಾರ್ಯದರ್ಶಿ. ಇವತ್ತು ನಮ್ಮ ಕಡೆ ಸಮಿತಿ ಕಡೆಯಿಂದ ಅನ್ನದಾನ ನಡೀತಾ ಇದೆ. ಸುಮಾರು ಒಂದು 4,000 5,000 ಜನ ಊಟ ಮಾಡ್ತಾರೆ.
ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಜನರಿಗೆ ಕೇಳ್ಕೊಂತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅನ್ನದಾನ ಸಂತರ್ಪಣೆ ಸ್ವೀಕರಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಂತೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇನ್ನೂ ಜಾಸ್ತಿ ಇರೋದು ಸ್ವಲ್ಪ ಎಕ್ಸಾಮ್ ಬಿದ್ದಿರೋ ದೆಸೆ ಇನ್ನೂ ಜನಸಂಖ್ಯೆ ಇನ್ನೂ ಜಾಸ್ತಿ ಇತ್ತು. ಈ ಸರಿ ಸ್ವಲ್ಪ ಎಕ್ಸಾಮ್ ಬಿದ್ದಿರೋ ಎಕ್ಸಾಮ್ ಇರೋದ್ರಿಂದ ಒಂದು ಸ್ವಲ್ಪ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಸರ್ ಇದೆ. ಅನ್ನದಾನ ನೀವು ಎಷ್ಟು ವರ್ಷ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? 21 ವರ್ಷದಿಂದ ನಡ್ಕೊಂಡು 21 ವರ್ಷದಿಂದ ದಾಸೋಹ ನಡೀತಾ ಇದೆ. ನಡೀತಾ ಇದೆ. ಹಾಂ ಸರ್, ರಾಜೇಶ್.